ಕಳೆದ ಐಪಿಎಲ್ ಕಪ್ ವಿಜಯೋತ್ಸವದ ಕಾಲ್ತುಳಿತದ ಘಟನೆಯ ಬಳಿಕ ಈ ವರ್ಷ ಆರ್ಸಿಬಿ ಟೀಮ್ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಆಡುತ್ತೋ ಇಲ್ವೋ ಅನ್ನೋ ಗೊಂದಲ ಕುತೂಹಲ ಎಲ್ಲವೂ ಕೂಡ ಇತ್ತು. ಅದಕ್ಕೆ ಇದೀಗ ತೆರೆ ಬಿದ್ದಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ 5 ಮ್ಯಾಚ್ ಆಡೋದು ಪಕ್ಕಾ ಖಚಿತ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 5 ಲೀಗ್ ಪಂದ್ಯಗಳು ನಡೆಯಲಿವೆ. ಇನ್ನು ಐಪಿಎಲ್ ಉದ್ಘಾಟನಾ ಪಂದ್ಯವೂ ಸಹ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ನಡೆಯುತ್ತೆ. ಐಪಿಎಲ್ ಫೈನಲ್ ಪಂದ್ಯವೂ ಸಹ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ನಡೆಯಲಿದೆ ಅಂತ ಕೆಎಸ್ಸಿಎ ತಿಳಿಸಿದೆ. ಈ ತರ ಒಂದು ಫೆಸಿಲಿಟೀಸ್ ಇರೋದಿಲ್ಲ. ನಾವು ಏನು ಕೊಡ್ತಾ ಇದೀವಿ ಆ ಥರ ಫೆಸಿಲಿಟೀಸ್ ನಾನು ನೋಡಿಲ್ಲ. ಸೊ ಹಾಗಾಗಿ ನಮ್ಗೆ ಇವೆಲ್ಲ ಆಗಿರೋದು ಯಾಕೆ ಅಂತಂದ್ರೆ ನಾವು ಕಾಲ್ ತುಳಿತದ ಪ್ರಕರಣ ನೋಡಿದ ಮೇಲೆ ಇವೆಲ್ಲ ಶುರುವಾಯಿತು. ಬಟ್ ನೀವು ಯಾವುದೇ ಒಂದು ಸ್ಟೇಡಿಯಂಗಳನ್ನ ತಗೊಳ್ಳಿ, ನೀವು ಭಾರತದಲ್ಲಿ ಜನಗಳು ರೋಡ್ನಲ್ಲಿರ್ತಾರೆ, ಜನಗಳು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಪ್ರಾಬಬ್ಲಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಮೊದಲನೆಯ ಒಂದು ಸ್ಟೇಡಿಯಂ ಆಗಬಹುದು ಈ ತರ ಒಂದು ಸೌಲಭ್ಯಗಳನ್ನ ಕ್ರಿಕೆಟ್ ಫ್ಯಾನ್ಸ್ಗೆ ಒದಗಿಸ್ತಾ ಇದ್ದಾರೆ ಅಂತಂದ್ರೆ ಬಹುಶಃ ಮೊದಲನೇ ಕ್ರಿಕೆಟ್ ಸ್ಟೇಡಿಯಂ ಆಗಬಹುದು. ಅಭಿಮಾನಿಗಳಿಗೆ ಖುಷಿ ಪಡಿ, ನೀವು ಹೇಳ್ದಂಗೆ ಒಂದು ಖುಷಿಯ ವಿಷಯ. RCB ವಾಪಸ್ ಬೆಂಗಳೂರಲ್ಲಿ ಬಂದು ಮ್ಯಾಚ್ ಆಡ್ತಾ ಇದ್ದಾರೆ. ಅದರದ್ದು ಒಂದು ಭಾಳ ಸಂತೋಷವಾದ ವಿಷಯ. ಸೊ ವಿ ರಿಕ್ವೆಸ್ಟ್ ಆಲ್ ದ ಫ್ಯಾನ್ಸ್ ಟು ಬಿ ಡಿಸಿಪ್ಲಿನ್ಡ್. ಅವ್ರು ಬಂದು ಇಲ್ಲಿ ಮ್ಯಾಚ್ನ ಎಂಜಾಯ್ ಮಾಡಲಿ, RCBಗೆ ಸಪೋರ್ಟ್ ಮಾಡಲಿ, RCBನ ಇನ್ನೊಂದು ಸತಿ ಗೆಲ್ಲಿಸಲಿ. ಈಗ RCBನವ್ರು ಒಪ್ಕೊಂಡಿರೋದು 5 ಲೀಗ್ ಮ್ಯಾಚ್ ಆಡ್ತಾ ಇದ್ದಾರೆ. ಅದಾದಮೇಲೆ ಒಂದು ಪ್ಲೇ ಆಫ್ BCCI ಹೇಳಿರೋದು, ಅದು RCB ಲೆಕ್ಕಕ್ಕೆ ಬರಲ್ಲ. RCB ಲೆಕ್ಕದಲ್ಲಿ 5 ಮ್ಯಾಚ್ ಇನ್ಕ್ಲೂಡಿಂಗ್ ದಿ ಇನಾಗ್ರಲ್ ಮ್ಯಾಚ್, ದಟ್ ಇಸ್ ಓಪನಿಂಗ್ ಸೆರೆಮನಿ ಆದಮೇಲೆ 5 ಮ್ಯಾಚು. ಆಮೇಲೆ BCCI ಹ್ಯಾಸ್ ಗಿವನ್ ಅಸ್ ಇಂಡಿಕೇಶನ್ ದಟ್ ದೇ ಮೇ ಹ್ಯಾವ್ ದಿ ಒನ್ ಆಫ್ ದಿ ಪ್ಲೇ ಆಫ್ಸ್ ಆ್ಯಂಡ್ ದಿ ಫೈನಲ್ ಹಿಯರ್.